ನಮಸ್ಕಾರ, ನಾನು ಹರೀಶ್ ನಾಗರಾಜು. ಲಾಕ್ಡೌನ್ ಇವತ್ತಿಂದ ಶುರುವಾಗ್ತಾ ಇದೆ. 14 ದಿನಗಳ ಲಾಕ್ಡೌನ್. 10 ಗಂಟೆ ಆಯಿತು ಅಂದ್ರೆ ಅರ್ಥ ಸುಮ್ಮನೆ ಮನೆಯಿಂದ ಆಚೆ ಓಡಾಡೋ ಹಾಗಿಲ್ಲ ಅಂತ. ಮೊದಲ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಪೊಲೀಸರೀಗ ಫುಲ್ ಅಲರ್ಟ್ ಆದರು. ಬರೀ ಮೇನ್ ರೋಡ್ಗಳು ಮಾತ್ರ ಅಲ್ಲ, ಗಲ್ಲಿಗಳಲ್ಲೂ ಕೂಡ ವಾಹನಗಳ ತಪಾಸಣೆ, ಸೀಸ್ ಮತ್ತು ಫೈನ್. ಬ್ರೇಕಿಂಗ್ ನ್ಯೂಸ್. ಟೂ ವೀಲರ್ ಆದರೂ ಅಷ್ಟೇ, ಆಟೋ ಆದರೂ ಅಷ್ಟೇ, 4 ವೀಲರ್ ಆದರೂ ಅಷ್ಟೇ, ಯಾವುದಾದ್ರೂ ಆಗಲಿ ಅನವಶ್ಯಕವಾಗಿ ಸುಮ್ಮನೆ ಹೊರಗಡೆ ಓಡಾಡೋದು ಕಂಡು ಬಂದರೆ, ನೀವು ಸಿಕ್ಕಾಕೊಂಡ್ರೆ ನಿಮಗೆ ಗ್ಯಾರಂಟಿ ಫೈನು, ಇಲ್ಲ ನಿಮ್ಮ ವಾಹನ ಸೀಸು. ಸಿಂಪಲ್ಲು. ಸಂಚಾರಿ ಪೊಲೀಸರು ವಿಜಯನಗರದ ಕಡೆ ಎಲ್ಲ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಆಗಿರೋ ಲೆಕ್ಕ ಏನಪ್ಪ ಅಂದರೆ 100+, 100ಕ್ಕೂ ಹೆಚ್ಚು ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಸುಮ್ಮನೆ ಓಡಾಡ್ತಿದ್ರು ಅಂತ. ಬೆಂಗಳೂರಿನಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ವಾಹನಗಳು ಸೀಸ್ ಆಗಿದೆ ಇದುವರೆಗೆ. ID ಇಲ್ಲದೆ ಸುಮ್ಮನೆ ಓಡಾಡ್ತಿದ್ದಾರೆ. ಯಾರೊಬ್ರು ಹೇಳ್ತಾ ಇದ್ರು, ID ತೋರಿಸಿ ಅಂದರೆ ಅವ್ರು ಆಧಾರ್ ಕಾರ್ಡ್ ತೋರಿಸ್ತಾ ಇದ್ರಂತೆ. ಆಧಾರ್ ಕಾರ್ಡ್ ಅಲ್ಲಪ್ಪ, ನೀನು ಯಾಕೆ ಓಡಾಡ್ತಾ ಇದೆಯಾ, ಎಮರ್ಜೆನ್ಸಿನ, ಏನಕ್ಕೆ ಓಡಾಡ್ತಿದ್ಯಾ ಅನ್ನುವ, ಅಥವಾ ನೀನು ಯಾವುದಾದ್ರು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದರೆ, ಅದು ಅವಶ್ಯಕವಾಗಿರುವಂಥ ಡಿಪಾರ್ಟ್ಮೆಂಟ್ನ ಒಳಗಡೆ ಇದ್ದರೆ ಆಗ ತೋರಿಸ್ಬೇಕು. ನೀವು ಆಧಾರ್ ಕಾರ್ಡ್ ತೋರಿಸ್ತೀನಿ, ಪ್ಯಾನ್ ಕಾರ್ಡ್ ತೋರಿಸ್ಬಿಟ್ಟು ಯಾರೋ ಓಡಾಡಕ್ಕೆ ಬಂದಿದ್ರು, ಅವರೆಲ್ಲರಿಗೂ ಸರಿಯಾಗಿ ಬಿತ್ತು, ವಾಹನಗಳು ಸೀಸ್ ಆಯಿತು, ಅವ್ರು ಸರಿಯಾಗಿ ಫೈನ್ ಕೂಡ ಹಾಕಿದ್ರು. ಹಾಗಾಗಿ ತರಕಾರಿ ತರಕ್ಕೆ, ಹಣ್ಣು ತರಕ್ಕೆ, ಹೂ ತರಕ್ಕೆ ನೀವು ವೆಹಿಕಲ್ ತೊಗೊಂಡು ಬೇರೆ ಕಡೆ ಹೋಗೋ ಹಾಗಿಲ್ಲ. ನಿಮ್ಮ ಮನೆಯ ಸುತ್ತಮುತ್ತ ಇರೋ ಅಂಗಡೀಲಿ, ಅಲ್ಲಿ ಹತ್ತಿರದಲ್ಲಿರೋ ಯಾವುದೋ ಮಾರ್ಕೆಟಲ್ಲಿ, ಹತ್ತಿರದಲ್ಲಿರೋ ತಳ್ಳೋ ಗಾಡೀಲಿ ನೀವು ನಿಮ್ಮ ಹಣ್ಣು ತಗೋತಿರೋ, ಹೂ ತಗೊಳ್ಬೇಕು. ಇದು ಕ್ಲಿಯರ್ ಆಗಿದೆ ಆದೇಶದಲ್ಲಿ. ಈ ಥರ ರೀಸನ್ಗಳಿಗೆ ಬೆಳಗ್ಗೆ ಆದರೂ ಅಷ್ಟೇ 6ರಿಂದ 10 ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಪರ್ಮಿಷನ್ ಟೈಮಲ್ಲೂ ಸುಮ್ಮನೆ ವೆಹಿಕಲ್ ತೊಗೊಂಡು ಓಡಾಡೋ ಹಾಗಿಲ್ಲ. ಇದು ಕ್ಲಿಯರ್ ಆಗಿರೋ ಇನ್ಸ್ಟ್ರಕ್ಷನ್ ಈ ಲಾಕ್ಡೌನ್ನಲ್ಲಿ. ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಓಡಾಡ್ಬೋದು, ಅಥವಾ ನೀವೆಲ್ಲೋ ಫ್ಲೈಟ್ಗೆ ಹೋಗಬೇಕು ಅಂದರೆ ಟಿಕೆಟ್ ತೋರಿಸ್ಬಿಟ್ಟು ಓಡಾಡ್ಬೋದು. ಅದರ್ವೈಸ್ ಓಡಾಡೋ ಹಾಗಿಲ್ಲ. ನಾನು ಅಸಾಧ್ಯವಾಗಿ ಮಂಜುನಾಥ್ ಅಲ್ಲಿ ಹೋಗಿದ್ರು, ಅಲ್ಲಿ ಏನಾಯಿತು ಅಂತ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓವರ್ ಟು ಯು ಮಂಜುನಾಥ್. ಲಾಕ್ಡೌನ್ ಶುರುವಾಗಿದ್ದೆ ಬೆಂಗಳೂರಿನ ಗಲ್ಲಿಯಲ್ಲೂ ಕೂಡ ಅಷ್ಟೇ ಪೊಲೀಸರನ್ನು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಯಾವುದೇ ಒಂದು ರಸ್ತೆಯಲ್ಲಿ ವೆಹಿಕಲ್ಗಳು ಬಂದರೂ ಕೂಡ ಅಷ್ಟೇ ಅವುಗಳನ್ನ ಸೀಸ್ ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಿದ್ದಾರೆ. ಎಕ್ಸಾಕ್ಟ್ ಆಗಿ ಈಗ ನಾನು ಮಾರೇನಹಳ್ಳಿ ಅಂದ್ರೆ ವಿಜಯನಗರದ ಬಳಿ ಇರುವಂತಹ ಮಾರೇನಹಳ್ಳಿಯಲ್ಲಿ ಇದ್ದೀನಿ. ಈ ಒಂದು ಮಾರೇನಹಳ್ಳಿ ಬಳಿಯೂ ಕೂಡ ಅಷ್ಟೇ ನೀವು ಗಮನಿಸ್ತಾ ಇರಬಹುದು, ಚೆಕ್ ಪಾಯಿಂಟ್ ಅನ್ನು ಹಾಕೊಂಡಿದ್ದಾರೆ ಪೊಲೀಸರು. ಅಂದ್ರೆ ಯಾವುದೇ ಒಂದು ವೆಹಿಕಲ್ಗಳು ಅಂದ್ರೆ ಗಲ್ಲಿಗಳಲ್ಲಿ ಓಡಾಡಿದ್ರೆ ನಾವು ಪೊಲೀಸರಿಗೆ ಸಿಗಲ್ಲ ಅಂತ ಏನಾದ್ರೂ ಅನ್ಕೊಂಡು ಗಲ್ಲಿಗಳಲ್ಲಿ ಏನಾದ್ರೂ ಅವರು ಬಂದಂತಹ ವೇಳೆಯಲ್ಲಿ ಅವುಗಳನ್ನು ಕೂಡ ಅಷ್ಟೇ ಪೊಲೀಸರು ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ಕಡೆ ತಪಾಸಣೆ ಮಾಡ್ತಾರೆ, ಮತ್ತೊಂದು ಕಡೆ ಅವ್ರನ್ನ ವಿಚಾರಣೆ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ಎಸೆನ್ಷಿಯಲ್ ಆಗಿದ್ದು, ತುರ್ತು ಅಗತ್ಯತೆ ಇದ್ದು, ಏನಾದ್ರೂ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಏನಾದ್ರೂ ಹಾಸ್ಪಿಟಲ್ ಆಗಿರ್ಬೋದು, ಇಂತಹದ್ದೇನಾದ್ರೂ ಆಗಿದ್ರೆ ಅಂತಹ ಒಂದು ವೆಹಿಕಲ್ ಗಳನ್ನ ಪೊಲೀಸರು ಬಿಟ್ಟು ಕಳಿಸ್ತಾರೆ. ಉಳಿದಂತೆ ಸುಮ್ನೆ ಒಂದು ರೌಂಡ್ ಬಂದಿದೀವಿ, ಏನೋ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ, ನಮ್ದು ಇಲ್ಲೇ ಪಕ್ಕದ ಏರಿಯಾ, ನಾವ್ ಇಲ್ಲಿ ತರಕಾರಿ ತಗೊಳಕ್ ಹೋಗ್ತಾ ಇದೀವಿ, ಈ ರೀತಿಯಾದಂತಹ ಸಬೂಬು ಉತ್ತರಗಳನ್ನೇನಾದ್ರೂ ಕೊಟ್ಟಂತಹ ವೇಳೆಯಲ್ಲಿ ಅಂತಹ ವೆಹಿಕಲ್ ಗಳನ್ನ ಮುಲಾಜಿಲ್ಲದೆ ಪೊಲೀಸರು ಸೀಸ್ ಮಾಡ್ಕೊಂತಿದ್ದಾರೆ. ಯಾಕಂದ್ರೆ ಮುಂಜಾನೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ವೆಹಿಕಲ್ ಮೂವ್ಮೆಂಟ್ ಇತ್ತು. ಮೇನ್ ರೋಡ್ ಅಲ್ಲಿ ಬಂದ್ರೆ ಪೊಲೀಸರಿಗೆ ಸಿಗಾಕೊಂತೀವಿ, ಪೊಲೀಸರು ವೆಹಿಕಲ್ ಅನ್ನ ಸೀಸ್ ಮಾಡ್ತಾರೆ ಅಂತ ಅಡ್ಡಾದಿಡ್ಡಿ ರಸ್ತೆಗಳು, ಗಲ್ಲಿಗಳಲ್ಲಿ ಕೂಡ ಅಷ್ಟೇ ಓಡಾಟ ಮಾಡೋದಕ್ಕೆ ಬೆಳಿಗ್ಗೆಯಿಂದ ಶುರು ಮಾಡ್ಕೊಂಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಗಲ್ಲಿಗಳಲ್ಲಿ ಕೂಡ ಅಷ್ಟೇ ಚೆಕ್ ಪಾಯಿಂಟ್ ಗಳನ್ನ ಹಾಕಿದ್ದಾರೆ ಈಗ. ಯಾಕಂದ್ರೆ ಗಲ್ಲಿ ಒಳಭಾಗದಲ್ಲಿ ಏನಾದ್ರೂ ಬಂದಂತ ವೇಳೆಯಲ್ಲಿ ನಾವು ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ನಿಜಕ್ಕೂ ಕೂಡ ಅಷ್ಟಾಗೋದಿಲ್ಲ. ಗಲ್ಲಿಯಲ್ಲಾದ್ರೂ ಬನ್ನಿ, ಯಾವುದೇ ಒಂದು ಸಣ್ಣ ರಸ್ತೆಯಲ್ಲಾದ್ರೂ ಬನ್ನಿ, ಎಲ್ಲೇ ಬಂದ್ರೂ ಕೂಡ ಅಷ್ಟೇ ಆ ಒಂದು ವೆಹಿಕಲ್ ಗಳನ್ನ ಸೀಸ್ ಮಾಡಿಕೊಳ್ಳೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ತುರ್ತು ಕಾರಣ ಏನಾದ್ರೂ ಹಾಸ್ಪಿಟಲ್ ಆಗಿರ್ಬೋದು, ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು, ಅಥವಾ ಎಸೆನ್ಷಿಯಲ್ ಆಗಿರ್ಬೋದು, ಇಂಥವಿದ್ದಂತಹ ವೇಳೆಯಲ್ಲಿ ಮಾತ್ರ ನಿಮಗೆ ಓಡಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಅದು ಬಿಟ್ರೆ ಬೇರೆ ಯಾರೇ ಆಗಿದ್ರು, ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು, ಯಾವುದೇ ಒಂದು ಫೋನ್ಗಳನ್ನು ಕೂಡ ಅಷ್ಟೇ ಪೊಲೀಸರು ಇನ್ಫ್ಲೂಯೆನ್ಸ್ ತಗೊಂತಿಲ್ಲ. ಎಲ್ಲಾ ವೆಹಿಕಲ್ ಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರಬಹುದು, ಪ್ರತಿಯೊಂದು ವೆಹಿಕಲ್ ಅನ್ನು, ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಯಾವುದೇ ವೆಹಿಕಲ್ ಬಂದರೂ ಕೂಡ ಅಷ್ಟೇ ಆ ಒಂದು ವೆಹಿಕಲ್ ಗಳನ್ನ ತಪಾಸಣೆ ಮಾಡ್ತಿದ್ದಾರೆ. ಅವುಗಳ ಐಡೆಂಟಿ ಕಾರ್ಡ್ ಕೇಳ್ತಿದ್ದಾರೆ. ಪ್ರತಿಯೊಂದನ್ನು ಕೂಡ ಕೇಳಿ ಪರಿಶೀಲನೆ ಮಾಡಿ ಎಲ್ಲವೂ ಓಕೆ ಆಗಿದ್ರೆ ಮಾತ್ರ ಅಂತಹ ವೆಹಿಕಲ್ ಗಳನ್ನ ಬಿಟ್ಟು ಕಳಿಸ್ತಿದ್ದಾರೆ. ಉಳಿದಂತೆ ಎಲ್ಲಾ ಒಂದು ವಾಹನಗಳನ್ನು ಕೂಡ ಅಷ್ಟೇ ಸೀಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ನಿಜಕ್ಕೂ ಬೆಂಗಳೂರು ನಗರದಲ್ಲಿ ಲಾಕ್ಡೌನ್ ಇವತ್ತಿಂದ ಶುರುವಾಗಿದ್ದು ಗಲ್ಲಿಯಲ್ಲಿ ಏನಾದ್ರೂ ಓಡಾಟ ಮಾಡ್ತಿದ್ರೆ ನಿಜಕ್ಕೂ ನಿಮ್ಮ ಪ್ಲಾನಿಂಗ್ ಫೇಲ್ ಅಂತಾನೆ ಅನ್ಕೊಳ್ಬಹುದು. ನಿಮ್ಮ ವೆಹಿಕಲ್ ಖಂಡಿತವಾಗಿಯೂ ಮುಲಾಜಿಲ್ಲದೆ ಪೊಲೀಸರು ಸೀಸ್ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಮಂಜುನಾಥ್.